ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೀವು ಸನ್ಕಾರ್ನ್ ಇಯರ್ ಬರ್ಡ್ಸ್ ಇನ್ಫಾರ್ಮೇಷನ್ ನೋಡ್ಬೋದು. ಅದರ ಕೇರು ಮತ್ತು ಮೇಂಟೆನೆನ್ಸು ಮತ್ತು ಏನೇನು ಫುಡ್ ಹಾಕಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸನ್ಕಾರ್ನ್ ಇಯರ್ ಬರ್ಡ್ಸ್ ಬಂದು ನಿಮಗೆ ನೋಡೋಕೆ ಬಂದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮತ್ತು ಅಟ್ರಾಕ್ಟಿವ್ ಬರ್ಡ್ಸ್. ಇದು ಬಂದು ಸೌತ್ ಅಮೇರಿಕಾಗೆ ಸೇರಿದಂಥ ಬರ್ಡ್ಸ್ಗಳು. ಇದು ಬಂದು 12 ಇಂಚಸ್ ಬೆಳೆಯುತ್ತೆ, ಅಂದರೆ 12 ಇಂಚಸ್ ತನಕ ಇದು ಸೈಜ್ ಬೆಳೆಯುತ್ತೆ ಮತ್ತು 110 ಗ್ರಾಮ್ ಇರುತ್ತೆ ಈ ಬರ್ಡ್ಸ್ಗಳು. ಇದ್ರ ವೆಯ್ಟ್ ಬಂದು 110 ಗ್ರಾಮ್ ಬರುತ್ತೆ ಮತ್ತು ಇದು ಲೈಫ್ ಸ್ಪ್ಯಾನ್ ಎಷ್ಟು ಅಂದರೆ 15 ಇಂದ 30 ವರ್ಷ ತನಕ ಇದು ಲೈಫ್ ಸ್ಪ್ಯಾನ್ ಇದೆ ಇದಕ್ಕೆ. ಸನ್ಕಾರ್ನ್ ಇಯರ್ ಬರ್ಡ್ಸ್ ಬಂದು ಸ್ವಲ್ಪ ಲೌಡಾಗಿ, ಅಂದರೆ ಅದು ವಾಯ್ಸ್ ಬಂದು ಸ್ವಲ್ಪ ಜೋರಾಗೇ ಇರುತ್ತೆ. ಈ ಬರ್ಡ್ಸ್ಗಳ ವಾಯ್ಸ್ ಬಂದು ಸ್ವಲ್ಪ ಜಾಸ್ತಿನೇ ಕಿರ್ಚುತ್ತೆ. ಬೇರೆ ಬರ್ಡ್ಸ್ಗಿಂತ ಈ ಬರ್ಡ್ಸ್ ಬಂದು ಸ್ವಲ್ಪ ವಾಯ್ಸ್ ಬಂದು ಜೋರೇ ಇರುತ್ತೆ. ಇವಾಗ ಬಂದು ಸನ್ಕಾರ್ನ್ ಇಯರ್ ಬರ್ಡ್ಸ್ ಕೇಜ್ ಸೈಜ್ ನೋಡ್ಬೋದು. ಕೇಜ್ ಬಂದು ಸ್ವಲ್ಪ ದೊಡ್ಡದಾಗೇ ಇರಬೇಕು, ಏನಕ್ಕೆ ಬರ್ಡ್ಸ್ ಬಂದು ಸ್ವಲ್ಪ ಫ್ರೀಯಾಗಿ ಓಡಾಡುತ್ತೆ ಮತ್ತು ಅದು ಸ್ಟ್ರೆಸ್ ಆಗದಿಲ್ಲ ಇರೋಕ್ಕೆ. ಬಂದು ನಿಮಗೆ ಕೇಜ್ ಸೈಜ್ ಬಂದು 3 ಫೀಟ್ ಇಂಟು 3 ಫೀಟ್ ಇಂಟು 3 ಫೀಟ್, ಅಂದರೆ 3 ಫೀಟ್ ಲೆಂತು ಮತ್ತು 3 ಫೀಟ್ ಬ್ರೆತ್ತು ಮತ್ತು 3 ಫೀಟ್ ಹೈಟು. ಈ ಥರ ಕೊಡೋದ್ರಿಂದ ಬಂದು ನಿಮಗೆ ಬರ್ಡ್ಸ್ ಬಂದು ಹೆಲ್ದಿಯಾಗಿರುತ್ತೆ ಮತ್ತು ಒಳಗೆ ಬಂದು ಸ್ಪೇಸ್ ಚೆನ್ನಾಗಿರೋದು ಬಂದು ಬರ್ಡ್ಸ್ ಗ್ರೋತು ಚೆನ್ನಾಗಿರುತ್ತೆ. ಕೇಜ್ ಸೈಜಲ್ಲಿ ಬಂದು ನೀವು ಒಂದು ಪೇರ್ನ ಮಾತ್ರನೇ ಹಿಡ್ಕೊಳಕ್ಕಾಗುತ್ತೆ, ಜಾಸ್ತಿ ಬರ್ಡ್ಸ್ ಹಿಡ್ಕೊಳಕ್ಕಾಗಲ್ಲ. ಇವಾಗ ಸನ್ಕಾರ್ನ್ ಇಯರ್ಗೆ ಬಂದು ನೀವು ನೆಸ್ಟಿಂಗ್ ಬಾಕ್ಸ್, ಅಂದರೆ ಬಿಲ್ಡಿಂಗ್ ಟೈಮಲ್ಲಿ ಬಂದು ಈ ಥರ ನೆಸ್ಟಿಂಗ್ ಬಾಕ್ಸ್ ಕೊಡೋದ್ರಿಂದ ಬಂದು ಅದು ಮೊಟ್ಟೆ ಹಾಕೋಕ್ಕೆ ಯೂಸ್ ಆಗುತ್ತೆ. ಇದು ಬಂದು ಇದ್ರ ಸೈಜ್ ಬಂದು ಏನಿರಬೇಕಂದ್ರೆ ಈ ಪಿಕ್ಚರಲ್ಲಿ ನೋಡ್ಬೋದು ನೋಡಿ. ಇದು ಲೆಫ್ಟ್ ಅಂದರೆ ಬ್ರೆತ್ ಬಂದು 12 ಇಂಚ್ ಇರಬೇಕು, ಹೈಟ್ ಬಂದು 18 ಇಂಚು ಮತ್ತು ವಿತ್ ಬಂದಿನೂ 12 ಇಂಚೇ ಇರಬೇಕು. ಮತ್ತು ಬ್ರೀಡಿಂಗ್ ಬಾಕ್ಸ್ ಹೋಲ್ ಬಂದು 3 ಇಂಚಸ್ ಹೋಲ್ಸ್ ಇರಬೇಕು, ಏನಕ್ಕೆ ಬರ್ಡ್ ಬಂದು ಫ್ರೀಯಾಗಿ ಒಳಗೆ ಹೋಗ್ಬಿಟ್ಟು ಬರೋಕ್ಕೆ ಫ್ರೀಯಾಗಿರುತ್ತೆ. ಅದಕ್ಕೆ ಸನ್ಕಾರ್ನ್ ಇಯರ್ ಬರ್ಡ್ಸ್ ಬಂದು ನಿಮಗೆ 3 ಇಂದ 5 ಮೊಟ್ಟೆ ತನಕ ಇಕ್ಕುತ್ತೆ. ಅದು ಬಂದು 2 ಗಂಡು ಹೆಣ್ಣು 2 ಕಾವಲು ಕೂತ್ಕೊಂಡಿರುತ್ತೆ, ಚೆನ್ನಾಗಿ ನೋಡ್ಕೊಳುತ್ತೆ ಬರ್ಡ್ಸು. ಮತ್ತು ಮರಿ ಯಾವಾಗ ಹ್ಯಾಚ್ ಆಗುತ್ತೆ ಅಂದರೆ ಮರಿ ಯಾವಾಗ ಮೊಟ್ಟೆಯಿಂದ ಆಚೆ ಬರುತ್ತೆ ಅಂತ ಕೇಳಿದ್ರೆ 23 ಇಂದ 27 ದಿವಸದಲ್ಲಿ ಒಳಗೆ ನಿಮಗೆ ಬಂದು ಮರಿ ಬಂದು ಮೊಟ್ಟೆಯಿಂದ ಆಚೆ ಬರುತ್ತೆ ಸನ್ಕಾರ್ನ್ ಇಯರ್ ಬರ್ಡ್ಸ್ಗಳು. ಇದು ಬ್ರೀಡಿಂಗ್ ಸ್ಟೇಜ್ ಬಂದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ಅಡಲ್ಟ್ ಆದ್ರೇ ನಿಮಗೆ ಕಲರ್ ವೇರಿಯೇಷನ್ ಬಂದು ಜಾಸ್ತಿ ಕಲರ್ ಡಾರ್ಕಾಗಿ ಕಾಣಿಸುತ್ತೆ ಈ ಬರ್ಡ್ಸ್ಗಳಲ್ಲಿ. ಕಲರ್ ಯಾವಾಗ ಆಗುತ್ತೆ ಅಂದರೆ ಅಡಲ್ಟ್ ಸ್ಟೇಜು 1 ವರ್ಷ 1.5 ವರ್ಷದಿಂದ 2 ವರ್ಷ ತನಕ ನಿಮಗೆ ಇದು ಅಡಲ್ಟ್ ಸ್ಟೇಜ್ ಗೊತ್ತಾಗುತ್ತೆ. ಆವಾಗಲೇ ಅದು ಫುಲ್ ಕಲರ್ ಬಂದಿರುತ್ತೆ ಈ ಬರ್ಡ್ಸ್ಗಳಿಗೆ, ಆವಾಗಲೇ ನೀವು ಬ್ರೀಡಿಂಗ್ ಹಾಕಬೇಕು. ಅದಕ್ಕಿಂತ ಚಿಕ್ಕ ಸೈಜ್ ಇರೋದು ಅಂದರೆ ಸೆಮಿ ಅಡಲ್ಟ್ ಅಂತಾರಲ್ಲ, ಆ ಸ್ಟೇಜಲ್ಲೆಲ್ಲ ಬರ್ಡ್ಸ್ ಬ್ರೀಡಿಂಗ್ ಹಾಕಿದ್ರೆ ರಿಸಲ್ಟ್ ನಿಮಗೆ ಸಿಗೋಲ್ಲ, ಬ್ರೀಡಿಂಗ್ ರಿಸಲ್ಟು. ಮತ್ತು ಸನ್ಕಾರ್ನ್ ಇಯರ್ ಬರ್ಡ್ಸಲ್ಲಿ ಬಂದು ಮೇಲ್ ಫೀಮೇಲ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಇದು ಬಂದು ಸ್ವಲ್ಪ ಕಷ್ಟನೇ, ಏನಕ್ಕೆ ಎಲ್ಲ ಬರ್ಡ್ಸ್ ಒಂದೇ ಥರನೇ ಕಾಣಿಸುತ್ತೆ. ಇದು ಬಂದು DNA ಹಾಕ್ಬಿಟ್ಟು ಟೆಸ್ಟ್ ಮಾಡಿನೇ ನಿಮಗೆ ಮೇಲ್ ಫೀಮೇಲ್ ಯಾವುದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಬಂದು ಸಪ್ರೇಟು ನೀವು DNA ಟೆಸ್ಟಿಂಗ್ ಕಿಟ್ ಅಂತ ಸಿಗುತ್ತೆ, ಆ ಥರ ಮಾಡಿದ್ರೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವುದು ಮೇಲು ಯಾವುದು ಫೀಮೇಲ್ ಅಂತ. ಇವಾಗ ಬಂದು ಸನ್ಕಾರ್ನ್ ಇಯರ್ ಫುಡ್ ಏನು ಹಾಕ್ಬೇಕಂತ ಹೇಳ್ತೀನಿ ನೋಡಿ. ಸನ್ಕಾರ್ನ್ ಇಯರ್ಗೆ ಬಂದು ಸೀಡ್ ಮಿಕ್ಸ್ ಅಂತ ಬರುತ್ತೆ, ಈ ಥರ ನೀವು ಇದು ಈಸ್ಕೊಂಡು ಹಾಕ್ಬೇಕು. ಮತ್ತು ಇಲ್ಲಾಂದರೆ ಈ ಥರ ನೀವು ನೀವೇ ಸೀಡ್ಸ್ ಸಪ್ರೇಟ್ ಈಸ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು. ಈ ಸೀಡ್ ಮಿಕ್ಸಲ್ಲಿ ಬಂದು ಏನೇನು ಇರುತ್ತೆ ಅಂದರೆ ನಿಮಗೆ ಫಸ್ಟು ಬಂದು ಸನ್ಫ್ಲವರ್ ಸೀಡ್ಸು ಮತ್ತು ಕೆನರಿ ಸೀಡ್ಸ್ ಅಂತಾರೆ ಅದು, ಮತ್ತು ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ವೀಟು ಇರುತ್ತೆ ಇದರಲ್ಲಿ. ಈ ಥರ ಸೀಡ್ ಮಿಕ್ಸ್ ಕೊಡೋದ್ರಿಂದ ಬಂದು ಬರ್ಡ್ಸ್ ಹೆಲ್ತು ಮತ್ತು ನ್ಯೂಟ್ರಿಷನ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಮತ್ತು ಈ ಥರ ನೀವು ಸ್ಪ್ರೌಟ್ಸು ಥರನೂ ಕೊಡ್ಬೋದು, ಅಂದರೆ ಏನು ಮೊಳಕೆ ಬರೆಸಿ ಕೊಡೋದು. ಈ ಥರ ನೀವು ಇದು ಕಡಲೆಕಾಳು ಮತ್ತು ಹೆಸರು ಕಾಳು ಮತ್ತು ಈ ಥರ ಏನೇನು ಕಾಳು ಸಿಗುತ್ತೋ ಅದೆಲ್ಲ ಹಾಕ್ಬಿಟ್ಟು ನೈಟೇ ನೆನೆಸ್ಬಿಟ್ಟು ನೀರಲ್ಲಿ ಬೆಳಗ್ಗೆ ಬಂದು ಬರ್ಡ್ಸಿಗೆ ಕೊಡೋದ್ರಿಂದ ಬಂದು ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ, ಬ್ರೀಡಿಂಗ್ ರಿಸಲ್ಟು ಹಾಗೂ ಮತ್ತು ಕಲರೇಷನು ಮತ್ತು ಚೆನ್ನಾಗಿ ಗ್ರೋತು ಇರುತ್ತೆ. ಈ ಥರ ಡಯಟ್ ಫುಡ್ ಥರ ಅದಕ್ಕೆ ಬರ್ಡ್ಸಿಗೆ ಕೊಡ್ತಾ ಇರಬೇಕು. ಮತ್ತು ಇವಾಗ ವೆಜಿಟೇಬಲ್ಸ್ ಏನೇನು ಕೊಡ್ಬೋದು ಅಂತ ನೋಡ್ಬೋದು ನೋಡಿ. ಈ ಲಿಸ್ಟನ್ನ ಬಂದು ನೀವು ಪಾಸ್ ಮಾಡಿ ನೋಡ್ಕೊಂಡು ತಿಳ್ಕೊಬೋದು. ಈ ಥರ ನೀವು ಬನಾನಾ, ಆ್ಯಪಲು ಮತ್ತು ಪಪಾಯ ಮತ್ತು ಇದು ಮ್ಯಾಂಗೋ ಆ ಥರ ಕೊಡ್ತಾ ಬಂದರೆ ನಿಮಗೆ ಬಂದು ಬರ್ಡ್ಸಿಗೆ ಬಂದು ಇದೆಲ್ಲ ಡಯಟ್ ಫುಡ್ ಥರ, ಅಂದರೆ ಕಾರ್ನಿಯರ್ ವೆರೈಟೀಸಿಗೆ ಬಂದು ಇದೇ ಫುಡ್ಡು. ಇದು ಕೊಡೋದ್ರಿಂದ ಬಂದು ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಬರ್ಡ್ಸು ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ಸನ್ಕಾರ್ನ್ ಇಯರ್ ಬರ್ಡ್ಸಲ್ಲಿ ಬಂದು ನೀವು ಈ ಥರ ವಾರಕ್ಕೆ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಸ್ಪ್ರೌಟ್ಸ್ ಈ ಥರ ನೀವು ವಾರಕ್ಕೆ 2 ಸಲ ಕೊಡಲೇಬೇಕು. ಆವಾಗಲೇ ಬಂದು ಬರ್ಡ್ಸ್ ಹೆಲ್ತ್ ಬಂದು ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಪ್ರೋಟೀನು, ನ್ಯೂಟ್ರಿಷನ್ನು ಎಲ್ಲ ಚೆನ್ನಾಗಿ ಸಿಗುತ್ತೆ ಬರ್ಡ್ಸಿಗೆ. ನೀವು ಒಂದೇ ಫುಡ್ ಕೊಡ್ತಾ ಬಂದರೆ ಬರ್ಡ್ಸ್ ಹೆಲ್ತು ಚೆನ್ನಾಗಿರಲ್ಲ ಮತ್ತು ಗ್ರೋತು ಕರೆಕ್ಟಾಗಿರಲ್ಲ ಮತ್ತು ಕಲರ್ ಎನ್ಹಾನ್ಸು ಕರೆಕ್ಟಾಗಿ ಬರೋಲ್ಲ ನಿಮಗೆ. ಈ ಕಾರ್ನ್ ಇಯರ್ ಬರ್ಡ್ಸಲ್ಲಿ ಬಂದು ನಿಮಗೆ ಸ್ವೀಟ್ ಕಾರ್ನ್ ಬಂದು ನೀವು ಕೊಡ್ಬೋದು, ಜಾಸ್ತಿ ಚೆನ್ನಾಗೇ ಇಷ್ಟವಾಗಿ ತಿನ್ನುತ್ತೆ. ಕಾರ್ನ್ ಇಯರ್ಸ್ ಅಂತಾರೆ, ಇದು ಸ್ವೀಟ್ ಕಾರ್ನ್ ಅಂತಾರಲ್ಲ, ಅಂದರೆ ಒಣ ಜೋಳ ಅಲ್ಲ, ಒಂಥರ ಸ್ವೀಟ್ ಕಾರ್ನ್ ಅಂತಾರಲ್ಲ ನೋಡಿ ಅದು. ಇದು ಸನ್ಕಾರ್ನ್ ಇಯರ್ ಬರ್ಡ್ಸ್ ಮೇಂಟೆನೆನ್ಸ್ ಅಂತ ನೋಡೋಕೆ ಬಂದರೆ ನಿಮಗೆ ಬಂದು ಕೇಜ್ ಬಂದು ಡೈಲಿ ಇಲ್ಲ ಒಂದು 2 ದಿವಸಕ್ಕೆ ಒಂದ್ಸಲಿ ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಇದು ಬರ್ಡ್ಸ್ ಬಂದು ಸ್ವಲ್ಪ ಜಾಸ್ತಿನೇ ಗಲೀಜು ಮಾಡುತ್ತೆ. ಮತ್ತು ಸೀಡ್ಸು, ಫ್ರೂಟ್ಸು ಎಲ್ಲ ಇಕ್ಕಿರ್ತೀರಲ್ಲ, ಬೆಳಗ್ಗೆ ಇಕ್ಕಿದ್ರೆ ಅದು ಸಾಯಂಕಾಲನೇ ತೆಗ್ದುಬಿಡ್ಬೇಕು, ಇಲ್ಲಾಂದರೆ ಅದು 1 ದಿವಸ ಇಲ್ಲ ನಾಳೆ ಇಲ್ಲ 2 ದಿವಸ ಇದ್ದರೆ ಅದು ಬರ್ಡ್ಸ್ ಬಂದು ಹೆಲ್ತ್ಗೆ ಇಶ್ಯೂ ಆಗಿಬಿಡುತ್ತೆ ಅದು ತಿನ್ನೋದ್ರಿಂದ ಬಂದು. ಅದು ಬರ್ಡ್ಸು ಕೇಜ್ನ ಮಾತ್ರ ಕ್ಲೀನಾಗಿ ಹಿಡ್ಕೊಬೇಕು. ಸನ್ಕಾರ್ನ್ ಇಯರ್ಸ್ ಬಂದು ನೀವು ಕೇಜ್ ಬಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಕೊಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ ಫಸ್ಟಲ್ಲೇ ನಿಮಗೆ, ಅದು ಕೇಜ್ ಸೈಜ್ ಬಂದು ಸ್ವಲ್ಪ ದೊಡ್ಡದಾಗೇ ಇರಬೇಕು. ಮತ್ತು ಈ ಬರ್ಡ್ಸ್ ಬಂದು ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ,
ಅಕ್ಕಪಕ್ಕ ಮನೆಯಲ್ಲಿ ಹಿಡ್ಕೊಂಡಿರೋದು ಅಂದರೆ ನೀವು ಸಾಕ್ತಾಯಿದ್ರೆ ಅಕ್ಕಪಕ್ಕ ಅವ್ರು ಬಂದು ಏನಾದ್ರು ನಿಮಗೆ ಹೇಳೋಕ್ಕೂ ಚಾನ್ಸ್ ಇದೆ. ಈ ಬರ್ಡ್ಸ್ ಸಾಕೋದ್ರಿಂದ ಬಂದು ನಿಮಗೆ ನೋಡ್ಕೊಂಡು ಸಾಕಬೇಕು. ಈ ಬರ್ಡ್ಸ್ ಬಂದು ಸೌಂಡ್ ಜಾಸ್ತಿ ಇದೆ. ಈ ಬರ್ಡ್ಸ್ನ ನೀವು ಟೇಮ್ನು ಮಾಡ್ಕೊಬೋದು. ಅಂದರೆ ಹೆಂಗಂದರೆ ನೀವು ಚಿಕ್ಕ ವಯಸ್ಸಲ್ಲೇ ಅದು ಬರ್ಡ್ಸ್ನ ಪರ್ಚೇಸ್ ಮಾಡಿ ಅದು ನೀವು ಹ್ಯಾಂಡ್ ಫೀಡ್ ಮಾಡಿ ನೀವು ಟೇಮ್ ಮಾಡ್ಕೊಬೋದು. ಇಲ್ಲಾಂದರೆ ಟೇಮ್ಡ್ ಬರ್ಡ್ಸು ನಿಮಗೆ ಸಣ್ಣ ಕಾನ್ಯೂರ್ ಸಿಗುತ್ತೆ, ಅದು ನೀವು ಇಸ್ಕೊಬೋದು. ಮತ್ತು ಇದ್ರ ಪ್ರೈಸ್ ಅಂತ ನೋಡೋಕೆ ಬಂದರೆ ಇವಾಗ ಬಂದು 35,000 45,000 ತನಕನೂ ಇರುತ್ತೆ ನಿಮಗೆ ಪ್ರೈಸು ಇದ್ರದ್ದು. ಒಂದೊಂದ್ಸಲಿ ಈ ಪ್ರೈಸು ಡಿಕ್ರೀಸ್ ಆಗ್ಬೋದು, ಇಲ್ಲ ಇನ್ಕ್ರೀಸ್ ಆಗ್ಬೋದು. ಕರೆಕ್ಟಾಗಿ ಒಂದೇ ಸ್ಟೇಜಲ್ಲಿ ಇರೋಲ್ಲ ಪ್ರೈಸ್ ಬಂದು. ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಬಂದು ಶೇರ್ ಮಾಡಿ. ಯಾರು ಸಣ್ಣ ಕಾನ್ಯೂರ್ನ ಇಸ್ಕೊತಾರೆ ಮತ್ತು ಯಾರು ಹಿಡ್ಕೊಂಡಿದ್ದಾರೆ ಮತ್ತು ಯಾರು ಇಂಟ್ರೆಸ್ಟ್ ಇದ್ದಾರೆ ಈ ಸಣ್ಣ ಕಾನ್ಯೂರ್ ಬರ್ಡ್ಸ್ ಸಾಕೋಕ್ಕೆ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.